ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನೋಡಿ, ಲೋಕಸಭೆ ಕಲಾಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮುಂದೂಡಿಕೆ ಆಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಲೋಕಸಭೆ ರಾಜ್ಯಸಭೆ ಕಲಾಪ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಎಷ್ಟು ಗಂಟೆಗಳ ಕಾಲ ಮುಂದೂಡ್ತೀರಿ ಅಂತ ಗದ್ದಲ ಜೋರಾದ ಹಿನ್ನೆಲೆ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ. ಎಷ್ಟೇ ಮುಂದೂಡಿಕೆ ಆದ್ರೂ ವಿಷಯ ಅಂತೂ ಬದಲಾವಣೆ ಆಗಲ್ಲ. ಪ್ರತಿಭಟನೆ ಆಗ್ತಿರೋದು ನಿಜ. ಅದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರೋದು ನಿಜ. ವಿಪಕ್ಷಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೇ ಇರೋದು ಕೂಡ ನಿಜ. ಮಾತನಾಡೋ ಸಂದರ್ಭದಲ್ಲಿ ಮೈಕ್ ಆಫ್ ಮಾಡ್ತೀರಿ, ಪದೇ ಪದೇ ಲೋಕಸಭೆಯ ಕಲಾಪವನ್ನ ಮುಂದೂಡಿಕೆ ಮಾಡ್ತೀರಿ ಅಂತ ಅಂದ್ರೆ ಇಶ್ಯೂ ಅಂತೂ ಅಲ್ಲಿ ಸಾಲ್ಟ್ ಔಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆಗೆ ಯಾವಾಗ ಅವಕಾಶ? ನೋಡಿ, ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಂತೆ ಸದ್ಯ ಈಗ ಕಲಾಪ ಮುಂದೂಡಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಸ್ಪೀಕರ್ ಮಾತು ಕೇಳಿಸಿಕೊಳ್ಳದಂತೆ ವಿಪಕ್ಷಗಳು ಗದ್ದಲ ಮಾಡಿವೆ. ಸ್ಪೀಕರ್ ಮಾತಿನ ಮಧ್ಯೆನೇ ವಿಪಕ್ಷ ಸಂಸದರು ಗಲಾಟೆ ಮಾಡಿರೋದು. ಲೋಕಸಭೆ ರಾಜ್ಯಸಭೆ ಎರಡೂ ಕಲಾಪಗಳು ಕೂಡ ಮುಂದೂಡಿಕೆ ಆಗಿದೆ. ಬರೀ ಸಮಯಾಹರಣ ಮಾಡ್ತೀರಿ ಬಿಟ್ರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಗದ್ದಲ ಮಾಡಿದ್ರೆ, ಗಲಾಟೆ ಮಾಡಿದ್ರೆ, ಗೊಂದಲಗಳನ್ನ ಕ್ರಿಯೇಟ್ ಮಾಡಿದ್ರೆ ಸಮಯಾಹರಣ ಆಗುತ್ತೆ ಬಿಟ್ರೆ ಯಾವ ವಿಚಾರಗಳು ಚರ್ಚೆಗೆ ಬರೋದಿಲ್ಲ, ಮುನ್ನೆಲೆಗೆ ಬರೋದಿಲ್ಲ. ವಿಪಕ್ಷಗಳಾದ್ರೂ ಅಷ್ಟೇ ಸ್ವಲ್ಪ ಸಾವಧಾನದಿಂದ ಪ್ರಶ್ನೆಗಳನ್ನ ರೈಸ್ ಮಾಡಿ ಉತ್ತರವನ್ನ ಕೇಳಿಸ್ಕೊಳ್ಳಿ. Laid Rajya Sabha on 10/3/26. A statement showing implementation status of all the recommendation contained in the report is enclosed. Since the statement is voluminous, I request that the same may be taken as read. ಡೀಟೇಲ್ಸ್ ಪಡ್ಕೊಳ್ಳೋಣ. ಮಾರುತಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಎರಡೂ ಕಲಾಪಗಳು ಕೂಡ ಮುಂದೂಡಿಕೆ ಆಗಿದೆ. ಪದೇ ಪದೇ ಈ ರೀತಿ ಮುಂದೂಡಿಕೆ ಆಗ್ತಾ ಇದ್ರೆ ಯಾವ ವಿಚಾರನೂ ಚರ್ಚೆಗೆ ಮುನ್ನೆಲೆಗೆ ಬರೋದೇ ಇಲ್ಲ, ಪರಿಹಾರ ಅಂತೂ ಸಾಧ್ಯನೇ ಇಲ್ಲ. ಏನಾಗಬಹುದು ಅಂತ ಪ್ರಧಾನಿ ಮೋದಿ ಅವರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಭೆ ಈಗಷ್ಟೇ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕೇವಲ ಲೋಕಸಭೆ ಆರಂಭ ಆದ ತಕ್ಷಣವೇ ವಿಪಕ್ಷಗಳು ಗದ್ದಲ ಶುರು ಮಾಡಿದ್ವು. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಒಳಗಡೆ, ಲೋಕಸಭೆ ಒಳಗಡೆ ಆ ವಿಚಾರವನ್ನು ಹೇಳಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ವಿಡಿಯೋ ಮಾಡಿ ಸಂದೇಶ ರವಾನೆ ಮಾಡಿದ್ದು ಸರಿಯಲ್ಲ, ಇದು ಲೋಕಸಭೆಗೆ ತಂದಂತಹ ಅವಮಾನ ಅನ್ನುವಂಥ ಒಂದು ರೀತಿಯಲ್ಲಿ ವಿಪಕ್ಷಗಳು ಆರೋಪವನ್ನು ಮಾಡಿದ್ರು. ಹೀಗಾಗಿ ಸಂಸತ್ ಸುಗಮವಾಗಿ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ 1 ಗಂಟೆಗಳ ಕಾಲ ಕಲಾಪವನ್ನು, ಲೋಕಸಭಾ ಕಲಾಪವನ್ನು 1 ಗಂಟೆಗಳ ಕಾಲ ಮುಂದೂಡಿಕೆ ಆಗಿದೆ. ರಾಜ್ಯಸಭೆ ಆರಂಭ ಆಗಬೇಕಾಗಿದೆ. ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ, ಕಳೆದ ಹಲವು ದಿನಗಳಿಂದ ರಾಜ್ಯಾದ್ಯಂತ, ದೇಶಾದ್ಯಂತ ಜಂತರ್ ಮಂತರಲ್ಲಿ ಶುರುವಾದಂತಹ ಈ ಪ್ರತಿಭಟನೆಗೆ ಇಡೀ ದೇಶಾದ್ಯಂತ ಈಗ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡೋದ್ರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಈ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ತಗೊಂಡಿದ್ದೀವಿ, ಆದಷ್ಟು ತ್ವರಿತ ನ್ಯಾಯಾಲಯದಲ್ಲೇ ವಿಚಾರಣೆ ಮಾಡಿ ಯಾರು ಆರೋಪಿಗಳು ಇದರಿಂದ ಈಗಾಗಲೇ ಸಿಗಾಕೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಒಂದು ಕೆಲಸ ಆಗುತ್ತೆ ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ತಡರಾತ್ರಿ ಒಂದು ವಿಡಿಯೋವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿರುವಂಥದ್ದು. ಆ ಸಂದೇಶದಲ್ಲಿ ಈ ಪ್ರಕರಣದ ಗಂಭೀರತೆ ಮತ್ತು ಈ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು. ವಿದ್ಯಾರ್ಥಿಗಳ ಪರವಾಗಿ ಕೇಂದ್ರ ಸರ್ಕಾರ ಇದೆ. ಪೇಪರ್ ಲೀಕ್ ಪ್ರಕರಣಕ್ಕೆ ಕೇವಲ ಕೇಂದ್ರ ಅಷ್ಟೇ ಜವಾಬ್ದಾರಿ ಆಗೋದಿಲ್ಲ, ಆಯಾ ರಾಜ್ಯಗಳ ಜವಾಬ್ದಾರಿ ಕೂಡ ಇರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಆದರೆ ಈ ಹೇಳಿಕೆ ಲೋಕಸಭೆ ಮತ್ತು ರಾಜ್ಯಸಭೆಯ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರೆ ವಿಪಕ್ಷಗಳಿಗೆ ಇದು ಇನ್ನಷ್ಟು ದೊಡ್ಡ ಅಸ್ತ್ರ ಆಗ್ತಿರಲಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರೋರಾತ್ರಿ ಈ ವಿಡಿಯೋ ಸಂದೇಶವನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಸಂಸತ್ ನಡೆಯುವಂಥ ಒಂದು ಸಂದರ್ಭದಲ್ಲಿ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಅದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ, ಸರ್ಕಾರದ ಮಟ್ಟದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅದೇ ರೀತಿ ಒಂದು ಹೇಳಿಕೆಯನ್ನು ಕೊಡುವಂಥ ಒಂದು ವಿಚಾರ ಆಗಿರ್ಬೋದು, ಅದು ಸಂಸತ್ತು ಒಳಗಡೆ ಕೊಡಬೇಕಾಗುತ್ತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ.
ರಾಜ್ಯಗಳಲ್ಲಾದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಸಂಸತ್ ಅಧಿವೇಶನ ನಡೆಯುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಹೊರಗಡೆ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ವಿಚಾರವನ್ನು ಈಗ ಲೋಕಸಭೆಯಲ್ಲಿ ವಿಪಕ್ಷಗಳು ಪಟ್ಟಿಡಿದಿರುವಂಥದ್ದು. ಬಹುತೇಕ ವಿಪಕ್ಷಗಳ ಒತ್ತಡ ಏನಂತ ಹೇಳಿದ್ರೆ, ಈಗಾಗಲೇ ವಿದ್ಯಾರ್ಥಿಗಳು ಏನು ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಅದೇ ಮುಂದುವರೆದ ಭಾಗವಾಗಿ ವಿಪಕ್ಷಗಳು ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇದ್ದಾವೆ. ಆದರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿ ಅನ್ನುವಂಥ ಒಂದು ವಾದ ಏನಿತ್ತು, ಇವತ್ತು ಕೂಡ ಅದೇ ವಾದವನ್ನು ಮುಂದುವರಿಸಿದ್ದಾರೆ. 12 ಗಂಟೆಗೆ ಲೋಕಸಭಾ ಕಲಾಪ ಮುಂದೂಡಿಕೆ ಆಗಿದೆ. 12 ಗಂಟೆಗೆ ಆರಂಭ ಆದ ಬಳಿಕವೂ ಕೂಡ ನನಗೇನು ಅನ್ನಿಸ್ತಾ ಇಲ್ಲ ಇವತ್ತು ಸುಗಮವಾದಂಥ ಒಂದು ಕಲಾಪ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಈಗಾಗಲೇ ವಿಪಕ್ಷಗಳು ಕೂಡ ಅದೇ ಮೈಂಡ್ಸೆಟ್ಟಲ್ಲಿ ಬಂದಿದ್ದಾರೆ. ಅದೇ ರೀತಿ ಆಡಳಿತ ಪಕ್ಷವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಸಂದೇಶ ಹಾಗೂ ಈ ಪ್ರಕರಣದ ಬಗ್ಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಾವು ಚರ್ಚೆಗೆ ಸಿದ್ಧ ಇದ್ದೇವೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ರೆಡಿಯಾಗಿ ಬಂದಂತೆ ಕಾಣಿಸ್ತಿದೆ. ಹೀಗಾಗಿ ಕೇವಲ ಇವತ್ತು ಕೂಡ ನಿನ್ನೆ ಮೊನ್ನೆ ಯಾವ ರೀತಿಯಾಗಿ ಲೋಕಸಭಾ ಕಲಾಪ ರಾಜ್ಯಸಭಾ ಕಲಾಪ ಬಲಿಯಾಯಿತು ಈ ನೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇವತ್ತು ಬಹುತೇಕ ನೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಾಪ ಬಲಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಕೇಂದ್ರ ಸರ್ಕಾರ ಇನ್ನಷ್ಟು ಗಂಭೀರವಾಗಿ ನಡ್ಕೊಳ್ಬೇಕಾಗಿತ್ತು ಈ ಪ್ರಕರಣದಲ್ಲಿ. ಯಾವುದೋ ಒಂದು ರಾಜಕೀಯ ಪಕ್ಷ ಆರೋಪ ಮಾಡಿದ್ರೆ ಅದು ಬೇರೆ,